ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಯೋಚನೆ ಮಾಡ್ತಿದ್ಯಾ ಜೈ? ನೀನ್ ನಿಜವಾಗ್ಲೂ ನಿತ್ಯನಾ? ನಿನ್ ಕ್ಯಾರೆಕ್ಟರ್, ನಿನ್ ಬಿಹೇವಿಯರ್ ಹೀಗಿರ್ಲಿಲ್ವಲ್ಲ? ಇನ್ ಹೇಗಿರುತ್ತೆ ಅದ್ ನಿನಗೆ ಗೊತ್ತು. ಗಂಗಾ ಇದಕ್ಕಿಂತ ಕ್ಲೋಸ್ ಆಗಿರ್ಬೋದಾ? 3 ರಾತ್ರಿ ಒಟ್ಟಿಗೆ ಇದ್ರಲ್ಲ, ತುಂಬಾ ಕ್ಲೋಸ್ ಆಗಿರ್ತಾಳೆ. ಈಗ ಓಕೆನಾ? ಈಗ ನಾನು ನಿತ್ಯ ಅಂತ ನಂಬ್ತೀಯಾ? ಹೇಳಿ ಸರ್. ಇಲ್ಲ ಇನ್ನು ಪ್ರೂಫ್ ಬೇಕಾ? ಈಗ ನೀನೇನ್ ಮಾಡ್ದೆ? ನಿನ್ಗೆ ಕಿಸ್ ಮಾಡ್ದೆ. ಮತ್ತೆ ನನಗೆ ಹಾಗೆ ಅನಿಸ್ಲಿಲ್ಲ. ಯು ವಾಂಟ್ ಒನ್ ಮೋರ್? ಇನ್ನೇನ್ ಬೇಕಾದ್ರೂ ಕೇಳು ಜೈ. ನಾನು ನಿನ್ನವಳು, ನಿನ್ ಪ್ರೀತಿ, ನಿನ್ ಪ್ರಾಣ, ನಿನ್ ಆಸ್ತಿ ನಾನು. This Nitya belongs to you, ever and forever. ಯಾಕೆ ಹಾಗೆ ನೋಡ್ತಿದ್ಯಾ? ತುಂಬಾ ಹೊಸದಾಗಿ ಅನಿಸ್ತಾ ಇದೆ. ಅಂದವಾಗಿ ಕಾಣ್ತಿಲ್ವಾ? ಖುಷಿಯಾಗಿ ಕಾಣಿಸ್ತಿಲ್ವಾ? ಇವತ್ತಿಂದ ನಿನಗೆಲ್ಲ ಹೊಸದಾಗೇ ಇರುತ್ತೆ. ಇಲ್ಲಿ ತನಕ ನಮ್ಮ ಮಧ್ಯೆ ಇದ್ದು ಚಿಕ್ಕ ಚಿಕ್ಕ ಜಗಳ ಎಲ್ಲ ದೂರ ಮಾಡಿ ಪ್ರೀತಿ ಯುದ್ಧ ಶುರು ಆಗುತ್ತೆ. ಎಲ್ಲೇ ಇಲ್ದಿರೋ ಸಂತೋಷ ನಮ್ ಸ್ವಂತ ಆಗುತ್ತೆ. ನಮ್ದೇ ಆನಂದ, ನಮ್ದೇ ಪ್ರಪಂಚ ಅನ್ನೋ ಹಾಗೆ ನಾವು ಒಂದಾಗ್ಬೇಕು. ಬೇಗ ಫ್ರೆಶ್ ಆಗ್ಬಾ, ನಾವು ಮನೆಗೆ ಹೋಗ್ಬೇಕು. ನಿತ್ಯನ ಇವಳು ಒನ್ ಡೇಲಿ ಇಷ್ಟೊಂದು ಚೇಂಜಾ? ಇದು ಆಕ್ಟಿಂಗ ನಿಜಾನಾ? ಇವಳು ಬಿಹೇವಿಯರ್ ಆರ್ಟಿಫಿಷಿಯಲ್ ಆಗಿಲ್ಲ. ಹಾಗಂತ ಅವಳು ಹತ್ರ ಬಂದ್ರೆ ನನಗೆ ಯಾವ ಫೀಲಿಂಗ್ಸು ಬರ್ತಿಲ್ವಲ್ಲ. ಪ್ರಾಬ್ಲಮ್ ನಂದ ಇಲ್ಲ ಅವಳ್ದ? ಹಲೋ, ಫೋನ್ ಬರ್ತಿದೆ, ಏನ್ ಮಾಡ್ತಿದ್ದೀರಾ? ಕಾಣಿಸ್ತಾ ಇಲ್ವಾ? ಇಲ್ಲಿ ಕೈ ಖಾಲಿ ಇಲ್ಲ. ಹಲೋ, ಯಾರು ಮಾತಾಡ್ತಿರೋದು? ಫೋನ್ ಮಾಡಿದ್ದು ನೀನು. ಮೊದ್ಲು ನೀನ್ ಯಾರು ಅಂತ ಹೇಳು. ಸೂರ್ಯವಂಶದ ಮನೆ ಸೊಸೆ. ಸೂರ್ಯವಂಶದ ಜಯಸೂರ್ಯನ ಹೆಂಡತಿ. ಸೂರ್ಯವಂಶದ ನಿತ್ಯ ಜಯಸೂರ್ಯ. ನೀನಾ ತಾಯಿ? ಏನು ಬೆಳಗ್ಗೆನೆ ಫೋನ್ ಮಾಡಿದ್ಯಾ? ಸ್ವಲ್ಪ ಹೊತ್ತಲ್ಲಿ ನಾನು ಜೈ ನಮ್ಮನೆಯಿಂದ ಹೊರಡ್ತೀವಿ. ಯಾವ ಆನೆ ಮೇಲೆ ಬರ್ತಿದ್ದೀರಮ್ಮ? ಆನೆ ಕುದುರೆ ಮೇಲೆ ಬರೋದಕ್ಕೆ ನಾವೇನಾದ್ರೂ ಕಾಡ್ ಮನುಷ್ಯರ? ಎಕ್ಸ್ಪೆನ್ಸಿವ್ ಕಾರಲ್ಲಿ ಬರ್ತೀವಿ. ಕಾರಲ್ಲಿ ಅಲ್ದೇ ಇದ್ರೆ ನೋಡ್ಕೊಂಡ್ ಬನ್ನಿ. ಯಾರು ಬೇಡ ಅಂದಿದ್ದು? ಅದ್ ಸರಿ, ನೀವ್ಯಾರೋ ಹೇಳಿಲ್ಲ. ಮನೆ ಕೆಲಸದವಳ? ಏನೇ ಕೊಬ್ಬು ಜಾಸ್ತಿ ಆಯ್ತಾ? ಈ ಮನೆ ಹೆಣ್ಮಗಳನ್ನೇ ಕೆಲಸದವಳು ಅಂತೀಯಾ? ಓಹೋ, ಚಂದ್ರಿಕಾನ ಮಾತಾಡೋದು? ನೀನು ವರ್ಷಲ್ಲಿ ನಂಗೆ ಆಂಟಿ ಆಗ್ಬೇಕಲ್ವಾ? ನನ್ ಕರ್ಮಕ್ ನಾನು ಆಂಟಿನೇ ಆಗ್ತೀನಿ. ಹೇಳಮ್ಮ. ಹಾಗಾದ್ರೆ ಕರೆಕ್ಟ್ ವ್ಯಕ್ತಿಗೆ ಕಾಲ್ ಮಾಡಿದ್ದೀನಿ ಅಂತಾಯ್ತು. ಸಿ ಚಿಕ್ಕಮ್ಮ, ನಾವು ಬಂದಾಗ ಆರತಿ, ದೃಷ್ಟಿ, ನೀರು ಅಂತ ಅದೇನೋ ಫಾರ್ಮಾಲಿಟೀಸ್ ಇರುತ್ತಲ್ಲ, ಅದೆಲ್ಲ ಏರ್ಪಾಡು ಮಾಡು. ಓಕೆ? ಆಂಟಿ ಅಂತಾನೆ ಕೆಲಸದವ್ರಿಗೆ ಹೇಳೋ ಹಾಗೆ ಕೆಲಸ ಹೇಳ್ತೀಯಲ್ಲ? ಆ ಮನೇಲಿ ಕೆಲಸ ಇಲ್ದೇ ಇರೋದು ನಿಮಗೆ ಅಲ್ವಾ? ಏನೇ ಅಂದೆ? ಎಷ್ಟೇ ಕೊಬ್ಬು ನಿನ್ಗೆ? ಓವರ್ ಆಗಿ ಎಕ್ಸೈಟ್ ಆಗ್ಬೇಡಿ. ನೀವ್ ಏನಂದ್ರೂ ಕೇಳೋದಕ್ಕೆ ನಾನು ಅತ್ತೆ ತರ ಸಾಫ್ಟ್ ಅಲ್ಲ.
ಸ್ಟ್ರಾಂಗ್. ನಾನು ಆ ಮನೆ ಸೊಸೆ ಮಾತ್ರ ಅಲ್ಲ, ಯಜಮಾನಿ ಕೂಡ ನಾನೇ. ನಾನು ಏನ್ ಹೇಳಿದ್ರು ನೀವು ಕೇಳಬೇಕು, ನಾನು ಹೇಳಿದ್ದೆ ಮಾಡಬೇಕು. ಇಲ್ಲಿವರೆಗೂ ಆ ಮನೇಲಿ ತುಂಬಾ ಫ್ರೀ ಆಗಿದ್ರಿ. ನನ್ನ ಮಾತು ಕೇಳದೆ ಇದ್ರೆ ಗತಿ ಇಲ್ದೆ ಆಶ್ರಮ ಸೇರ್ಬೇಕು. ಏಯ್, ಕೂಗ್ಬೇಡ. ನನ್ಗೆ ನಿನ್ನಷ್ಟು ಬಾಡಿ ಇಲ್ದೇ ಇದ್ರು ಬಾಯಿದೆ. ನಿನಗಿಂತ ದೊಡ್ಡದಾಗಿ ಕೂಗ್ಬೋದು. ನಿನ್ನೆ ತನಕನೇ ಒಂಥರ, ಇವತ್ತಿಂದ ಒಂಥರ. ಬಿವೇರ್ ಆಫ್ ಮೀ. ನಿತ್ಯ ಇಸ್ ಕಮಿಂಗ್. ಎಂತ ಮಾತಾಡಿದ್ಯೆ? ಏನಾಯ್ತು ಚಂದ್ರಿಕಾ? ನನ್ಗೆ ಕೆಲ್ಸ ಹೇಳ್ತಾಳ, ನನಗೆ ವಾರ್ನಿಂಗ್ ಕೊಡ್ತಾಳ. ಬರ್ರಿ ಮಾಡ್ತೀನಿ. ಯಾರು ಚಂದ್ರಿಕಾ? ಆ ನಿತ್ಯ. ಮತ್ತೆ ವಾಪಸ್ ಬರಲ್ವೇನೋ ಅನ್ನೋ ಹಾಗೆ ದೊಡ್ಡ ಬಿಲ್ಡಪ್ ಕೊಟ್ಟು ಇವತ್ತು ಇಲಿ ಹುಲಿ ಆದ ಹಾಗೆ ಏನೇನೋ ಬೊಗಳ್ತಿದ್ದಾಳೆ. ಅವಳು ಮಾತು ಕೇಳದೆ ಇದ್ರೆ ನಮ್ಮನ್ನ ಮನೆಯಿಂದ ಕಳಿಸ್ಬಿಡ್ತಾಳಂತೆ. ನಾವೇ ಅವಳನ್ನ ಹೊರಗೆ ಕಳ್ಸೋಣ ಅನ್ಕೊಂಡ್ವಲ್ಲ. ಆ ಕೆಲ್ಸ ನಮ್ ಕೈಯಲ್ಲಿ ಆಗದೆ ಇರೋದಕ್ಕೇನೆ ಅವಳು ನಮ್ಮನ್ನ ಹೀಗೆ ಆಡಿಸ್ತಿರೋದು. ನೀವೊಂದ್ ಡಬ್ಬ ಸಲಹೆ ಕೊಡೋದು, ನಾನ್ ದಡ್ಡಿ ತರ ಮಾಡೋದು. ಮಾಡಿದ್ದು ಪ್ರತಿ ಸಲಾನು ಅದು ನಮ್ ತಲೆಗೆ ಅಂಟ್ಕೊಳ್ಳೋದು. ಚೆನ್ನಾಗಿದೆ ಚೆನ್ನಾಗಿದೆ. ಅತ್ತೆ ಮೇಲಿನ ಕೋಪ ಕತ್ತೆ ಮೇಲೆ ತೋರಿಸಿದ ಹಾಗೆ ನಿತ್ಯ ಏನೋ ಅಂದಿದ್ದಕ್ಕೆ ನನ್ ಮೇಲೆ ರೇಗ್ತಿದ್ಯಲ್ಲ. ಯಾರನ್ನ ಏನಂದ್ರು ಏನು ಉಪಯೋಗ ಇಲ್ಲ. ಅವಳೋ ನಾನೋ ನೋಡೇ ಬಿಡ್ತೀನಿ. ನಾವೇ ಹೊರಗೋಗ್ತೀವೋ ಅವಳನ್ನೇ ಹೊರಗೆ ಹಾಕ್ತೀವೋ ಅವಳು ಬಂದ ಮೇಲೆ ಡಿಸೈಡ್ ಆಗತ್ತೆ. ಜೈಸಾರು ರೆಡಿ ಆದ್ರಾ? ಸಾಬ್ ಅಂತ ಕರಿತಿದ್ದೆ, ಸರ್ ಅಂತಿದ್ಯಾ? ಸಾಬ್ ಅಂದ್ರು ಸಾರ್ ಅಂದ್ರು ಒಂದೇ ಅಲ್ವಾ ಸಾರು? ರೆಡಿ ಆದ್ರೂ ಇಲ್ವೋ? ನಾನ್ ರೆಡಿ ಆಗೋದು ನಿನಗ್ಯಾಕೆ? ನೀವು ಮೇಡಮ್ ಮನೆಗೆ ಹೋಗ್ಬೇಕಲ್ಲ. ಮೇಡಮ್ ಯಾರು? ನಿತ್ಯ ಮೇಡಮ್ಮು. ನಿತ್ಯ ನಿನಗೆ ಮೇಡಮ್ ಯಾಕೆ? ಅವಳು ನಿನ್ ಫ್ರೆಂಡ್ ಅಲ್ವಾ? ಫ್ರೆಂಡು, ಬೆಸ್ಟ್ ಫ್ರೆಂಡು, ಕ್ಲೋಸ್ ಫ್ರೆಂಡು. ಮತ್ತೆ ಫ್ರೆಂಡ್ನ ಯಾರಾದ್ರೂ ಮೇಡಮ್ ಅಂತಾರ? ನಾನು ಹೇಳ್ತೀನಿ ಸಾರು. ನಿತ್ಯ ಅಂತರ ಓವರ್ ಆಕ್ಟಿಂಗ್ ಮಾಡ್ತೀಯಲ್ಲ. ಆದ್ರೂ ನಾವು ಹೋದ್ರೆ ನಿನಗೇನು? ಅಂದ್ರೆ ನೀವು ನಿಮ್ಮನೆಗೆ ಹೋದ್ರ ಅಲ್ವಾ, ನಾನು ನಮ್ಮನೆಗೆ ಹೋಗ್ಬೇಕು. ವಾಟ್? ಅಯ್ಯೋ ಅದೇ ರಾಹುಕಾಲ ಮುಹೂರ್ತ ಬರೋದ್ರಲ್ಲಿ ಹೊರಡಿ ಅಂದಿದ್ದು. ಓಹ್, ನೀವು ಕೂಡ ಅದೆಲ್ಲ ನೋಡ್ತೀರಾ? ನಿಮಗೋಸ್ಕರ ನೋಡಿದ್ದು. ನಾನ್ ರೆಡಿ ಆಗಿದ್ದೀನಿ. ನಿಮ್ ಮೇಡಮ್ ರೆಡಿ ಆದ್ರೋ ಇಲ್ವೋ ಹೋಗಿ ನೋಡು. ಅಮ್ಮ ಅವರು ಯಾವಾಗಲೂ ರೆಡಿ, ನಿಮಗೋಸ್ಕರ ಹಾಲಲ್ಲಿ ವೇಟಿಂಗ್. ಅಮ್ಮ ಅವರಾ? ಅದೇ ನಿತ್ಯ ನಂದು ಫ್ರೆಂಡ್. ನಿಮ್ಮಿಬ್ರದು ಒಂದೇ ಆಕ್ಟಿಂಗ್ ಸ್ಕೂಲಾ? ನಡಿ. ಹೊರಡೋಣ ಜೈ. ಹೋಗೋಣ. ಬಾಯ್ ಆಂಟಿ. ಬಾಯ್ ಜೈ. ಹೋಗಿ ಬರ್ತೀನಿ ಮಾಮ್. ವಿಶ್ ಯು ಅ ಹ್ಯಾಪಿ ಮ್ಯಾರಿಡ್ ಲೈಫ್ ಬೇಬಿ. ಥ್ಯಾಂಕ್ ಯು ಮಾಮ್. ಈಗ ಮದ್ವೆ ಆಗಿರೋ ಹಾಗೆ ವಿಶ್ ಮಾಡ್ತಿದ್ದೀರಲ್ಲ. ಹದಿನಾರು ದಿನದ ಹಬ್ಬ ಆಗಿದ್ಯಲ್ಲ, ಇದು ಕಳಿಸ್ತಿರೋದು ಸಾರು. ಹೀಗ್ ಕೂಡ ಕಳಿಸ್ಕೊಡ್ತಾರಾ? ಮಾಮೂಲಾಗಿ ಹೆಣ್ಮಗಳು ಅತ್ತೆ ಮನೆಗೆ ಹೊರಟ್ರೆ ಅಮ್ಮ ಅಪ್ಪ ಅಳ್ತಾರೆ ಜೈ. ಆದ್ರೆ ನಾನು ಖುಷಿಯಾಗಿ ನಮ್ ನಿತ್ಯನ ನಿನ್ ಜೊತೆ ಕಳಿಸ್ತಿದ್ದೀನಿ. ಯಾಕಂದ್ರೆ ನನ್ ಮಗಳು ತಾನ್ ಬಯಸಿರೋ ಜಾಗಕ್ಕೆ ಹೋಗ್ತಿದ್ದಾಳೆ. ಅಲ್ಲಿ ಅವಳು ಖುಷಿಯಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇನ್ಯಾಕೆ ಕಳ್ಬೇಕು ಜೈ? ಯು ಆರ್ ರೈಟ್ ಮಾಮ್.
ನಾನು ನಿನ್ನ ಹತ್ರ ಎಷ್ಟು ಹ್ಯಾಪಿ ಆಗಿದ್ನೋ ಜೈ ಜೊತೆ ಅದಕ್ಕಿಂತ ಹೆಚ್ಚು ಹ್ಯಾಪಿ ಆಗಿರ್ತೀನಿ. ಹೊರಡೋಣವಾ ಜೈ? ವಾಟ್ ಹ್ಯಾಪನ್ ಜೈ? ಏನೋ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಏನ್ ಮಾಡ್ತೆ ಜೈ? ಪರ್ಸ್, ವಾಚ್, ಮೊಬೈಲ್? ಅದೆಲ್ಲ ಅಲ್ಲ. ಬ್ರೀಫ್ ಕೇಸಾ ಸರ್? ಅಲ್ವೇ, ಜೈ ಬಿಟ್ಟು ಹೋಗ್ತಿರೋದು ನಿನ್ನ. ರೂಪ ಒಂದೇ ಆದ್ರೂ ಮನುಷ್ಯರು ಬೇರೆ ಅಂತ ಜೈಗೆ ಗೊತ್ತಾಗದೆ ಫೀಲ್ ಆಗ್ತಿದ್ದಾನೆ. ಇನ್ನೇನು ಮರ್ತಿದ್ಯಾ ಜೈ? ಅದೇ ಗೊತ್ತಾಗ್ತಿಲ್ಲ. ಓಕೆ, ಬೆಡ್ರೂಮಲ್ಲಿ ಸರ್ಚ್ ಮಾಡ್ಬೇಕಾ? ಕಳೆದಿದ್ದು ರೂಮಲ್ಲ, ನನ್ನ ಮನ್ಸಲ್ಲಿ. ಜೈ, ಏನೇ ಮರ್ತೋದ್ರೂ ಇಲ್ಲೇ ಇರುತ್ತಲ್ಲ. ನಂಗೆ ಕಾಣಿಸಿದ್ರು ನಿನಗೆ ನೆನಪಾದ್ರೂ ಇಲ್ಲೇ ಇರತ್ತೆ ಬಿಡು. ಸಿಗೋದಕ್ಕೆ ನಾನು ಕಳ್ಕೊಂಡಿದ್ದು ವಸ್ತು ಅಲ್ಲ, ಫೀಲಿಂಗ್. ಈಗ ನಿತ್ಯನ ಹತ್ರ ಇಷ್ಟು ದಿನ ಇರೋದೇನೋ ಇಲ್ಲ, ಅದೇ ಮಿಸ್ ಆಗಿದೆ. ಎಸ್, ಆಮೇಲೆ ಮಾಮ್ ತರ್ತಾರೆ ಜೈ. ನಾವು ಹೋಗ್ಬೇಕು, ನಡಿ. ಬಾಯ್ ಮಾಮ್. ಒಳಗ್ ಬರ್ದೆ ಇನ್ನೆಲ್ಲಿಗೆ ಹೋಗ್ಲಿ? ಅದೇನು ಮೇಡಮ್, ಅಮ್ಮವರು ಸರ್ ಹೋಗ್ತಿದ್ದಾಗೆ ನನ್ನ ಅಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದ್ರಿ. ಬನ್ನಿ ಮೇಡಮ್, ಕಾರ್ ತೆಗೀರಿ, ಬೇಗ ಹೋಗ್ಬೇಕು. ಅಷ್ಟು ಅರ್ಜೆಂಟ್ ಯಾಕೆ ನಿಂಗೆ? ಮೇಡಮ್, ನಮ್ಮಮ್ಮ ಅಪ್ಪನ ಯಾವಾಗ ನೋಡ್ತೀನೋ ಅಂತ ಆಸೆ ಆಗ್ತಿದೆ ಮೇಡಮ್. ನನಗೆ ಹಾಗನ್ನಿಸ್ತಾ ಇಲ್ಲ. ನಮ್ಮ ಹತ್ರ ಏನೋ ಮುಚ್ಚಿಟ್ಟು ಬೇಗ ಈ ಮನೆಯಿಂದ ಅಲ್ಲಿಗೆ ಹೋಗಿ ನಿನ್ನ ಅಮ್ಮ ಅಪ್ಪನ ಜೊತೆ ಓಡ್ ಹೋಗ್ಬೇಕು ಅನ್ನೋ ಹಾಗಿದೆ. ನಿಮ್ಮ ಹತ್ರ ಏನ್ ಮುಚ್ಚಿಡ್ಲಿ ಮೇಡಮ್? ಮುಚ್ಚಿಡೋಕೆ ನನ್ನ ಹತ್ರ ಏನಿದೆ? ಮರ್ಯಾದೆಯಾಗಿ ನಿಜ ಹೇಳು, ಏನ್ ಮುಚ್ಚಿಟ್ಟಿದ್ಯಾ? ನಿಜ ಮೇಡಮ್, ಜೈ ಸರ್ ಏನ್ ಕಲ್ಕೊಂಡ್ರೋ ಏನೋ, ಅದನ್ನ ಮಾತ್ರ ನಾನ್ ತೆಗ್ದಿಲ್ಲ. ನಂಗೇನ್ ಗೊತ್ತಿಲ್ಲ. ನಟಿಸ್ಬೇಡ. ಜೈ ಕಳ್ಕೊಂಡಿರೋದು ನಿನ್ನನ್ನ, ಅವನು ಮಿಸ್ ಮಾಡ್ಕೋತಿರೋದು ನಿನ್ನ. ಅಷ್ಟೊಂದು ಶಾಕ್ ಆಗ್ತೀಯಲ್ಲ. ನೀನ್ ಅಮಾಯಕಿ ಅಂದ್ರೆ ನಾನ್ ನಂಬಲ್ಲ. ಹೌದು, ಜೈನ ನೀನ್ ಮಿಸ್ ಮಾಡ್ಕೊಳಲ್ವಾ? ಜೈನ ಕಳ್ಕೊಂಡೆ ಅನ್ನೋ ಫೀಲಿಂಗ್ ನಿನಗಿಲ್ವಾ? ನನಗೆ ಯಾಕಿರುತ್ತೆ ಮೇಡಮ್? ನಾನು ನಡ್ಸಿದ್ದಷ್ಟೇ, ನಿಜ ಅಂತ ಯಾವತ್ತೂ ಅಂದ್ಕೊಳ್ಳಿಲ್ಲ. ಇದು ನಿಜಾನೇನಾ? ನಮ್ಮಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಮೇಡಮ್, ಸರ್ ಮೇಲೆ ನನಗೆ ಯಾವ ರೀತಿ ಫೀಲಿಂಗ್ಸು ಇಲ್ಲ. ಅದೇಗೆ? ತಾಳಿ ಕಟ್ಟಿಸ್ಕೊಂಡು ಅವನ ಜೊತೆ 3 ರಾತ್ರಿ ಕಳೆದ ಮೇಲೂ ಫೀಲಿಂಗ್ಸ್ ಇರ್ಬೇಕಲ್ಲ, ಇಲ್ದೆ ಹೇಗಿರತ್ ಹೇಳು? ನಂದಲ್ದೆ ಇರೋದ್ರ ಮೇಲೆ ನಾನು ಯಾವತ್ತೂ ಆಸೆ ಪಡೋಣ ಮೇಡಮ್. ದುರಾಸೆ ದುಃಖಕ್ಕೆ ಮೂಲ ಅಂತ ನಂಗೆ ಗೊತ್ತು. ಗುಡ್. ಈಗ ಹೇಳು, ನಮ್ಮ ಹತ್ರ ನಿಜವಾಗ್ಲೂ ನೀನೇನೂ ಮುಚ್ಚಿಟ್ಟಿಲ್ವಾ? ನೀವು ಹೇಳಿದ್ದೆಲ್ಲ ಮಾಡ್ತೆ ಮೇಡಮ್. ಇನ್ನೂ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಅಷ್ಟೊಂದು ಸೀರಿಯಸ್ ಯಾಕೆ? ನೀನೇನ್ ಸುಮ್ಮನೆ ಮಾಡ್ಲಿಲ್ವಲ್ಲ, ದುಡ್ಡು ತಗೊಂಡಿದ್ಯಾ ತಾನೇ? ದುಡ್ಡು ಕೊಟ್ರಿ ಅಂತ ಮಾಡೋರು ಯಾರಿರ್ತಾರೆ ಮೇಡಮ್? ಯಾವ ಹೆಣ್ಮಗು ದುಡ್ಡಿಗೋಸ್ಕರ ತನ್ನ ತಂದೆ ತಾಯಿಗೆ ದೂರ ಇರ್ತಾಳೆ? ಯಾವ ಹೆಣ್ಣು ದುಡ್ಡು ಕೊಟ್ರೆ ತಾಳಿ ಕಟ್ಟಿಸ್ಕೋತಾಳೆ? ಯಾವ ಹೆಣ್ಣು ತಾನೇ ದುಡ್ಡಿಗೆ ಆಸೆ ಪಟ್ಟು 3 ರಾತ್ರಿ ಕಳಿತಾಳೆ? ದುಡ್ಡಿಗೋಸ್ಕರ ನಾನು ಕೆಲಸ ಮಾಡೋಳೆ ಆಗಿದ್ರೆ
ಜೈ ಸರ್ ಜೊತೆಗೆ ಇರ್ಬೋದಿತ್ತಲ್ಲ, ಆ ಐಶ್ವರ್ಯ ಆ ಸುಖ ಅನ್ಭವಿಸ್ಬೋದಿತ್ತಲ್ಲ. ನಿತ್ಯ ಮೇಡಮ್ಗೆ ಯಾಕೆ ಬಿಡ್ತೀನಿ? ಏನೇ ಏನೋ ನಮಗ್ ಭಿಕ್ಷೆ ಹಾಕಿರೋ ಹಾಗೆ ಮಾತಾಡ್ತಿದ್ಯಾ? ಕ್ಷಮಿಸಿ ಮೇಡಮ್, ನೀವು ದುಡ್ಡಿನ ವಿಷಯ ತಂದಿದ್ದಕ್ಕೆ ನನಗೆ ನೋವಾಗಿ ಅಂದಿದ್ದು ಅಷ್ಟೇ. ಬಿಟ್ರೆ ನಿಮ್ಗೆ ಎದುರಾಡೋ ಅಷ್ಟು ದೊಡ್ಡವಳಲ್ಲ. ಆ ಆಲೋಚನೆ ನಿನ್ ಕನ್ಸಲ್ ಬಂದ್ರೂ ಸತ್ ಹೋಗ್ತೀಯಾ? ಪ್ರಾಣ ಹೋದ್ರೂ ಆ ಕೆಲಸ ಮಾಡಲ್ಲ ಮೇಡಮ್. ನನಗೆ ನಮ್ಮಮ್ಮ ಅಪ್ಪ ಸಾಕು, ಯಾವ ಆಸ್ತಿನೂ ಬೇಕಾಗಿಲ್ಲ. ಆ ಆಸೆ ಕೂಡ ನನಗಿಲ್ಲ. ಬೇಗ ಹೋಗೋಣ ಬನ್ನಿ. ಸರಿ, ನಿಮ್ಗೆ ಬರೋಕ್ಕೆ ಆಗಲ್ಲ ಅಂದ್ರೆ ನಂಗೆ ಅಡ್ರೆಸ್ ಹೇಳಿ, ನಾನು ಹೋಗ್ತೀನಿ. ಬೇಕಾಗಿಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ. ನಾನೇ ಸೆಂಡ್ ಆಫ್ ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್. ಇನ್ ಸ್ವಲ್ಪ ಹೊತ್ತಲ್ಲೇ ಅಮ್ಮ ಸಿಗ್ತಾಳೆ. ಅಪ್ಪನ್ ನೋಡ್ತೀನಿ. ದೇವ್ರೆ, ನನ್ ಕಷ್ಟ ಎಲ್ಲ ತೀರೋಯ್ತು. ನಮ್ಮ ಅತ್ತೆ ಮನೆಗೆ ನಾನಾಗೆ ಬರ್ತಿರೋ ಫಸ್ಟ್ ಡೇ. ಹೋಗೋಣ ನಿತ್ಯ. ಇರು ಜೈ. ಯಾಕೆ? ಆರತಿ ಮಾಡ್ತೆ ಒಳಗಡೆ ಹೋಗ್ಬಾರ್ದು. ಎಷ್ಟು ಸಲ ಆರತಿ ಮಾಡ್ತಾರೆ? ನನಗ್ ಮಾಡ್ಲಿಲ್ವಲ್ಲ. ನಿನಗ್ ಮಾಡ್ದೆ ಏನು? ಎಷ್ಟೋ ಸಲ ಮಾಡಿದಾರಲ್ಲ. ಐ ಮೀನ್, ನನಗೆ ಆರತಿ ಅಂದ್ರೆ ಇಷ್ಟ ಜೈ. ಆ ಮನೆಯಿಂದ ಈ ಮನೆಗೆ ಬಂದ್ರು, ಈ ಮನೆಯಿಂದ ಆ ಮನೆಗೆ ಹೋದ್ರು, ಆರತಿ ಕಂಟಿನ್ಯೂಟಿ ಕಂಪಲ್ಸರಿ. ಆರ್ ಯು ಮ್ಯಾಡ್? ಯಾಕೆ? ನಮ್ ಜೋಡಿ ಮೇಲೆ ಹೊರಗೆ ತುಂಬಾ ಜನರು ಕಣ್ಬಿದ್ದಿದೆ ಜೈ. ಆ ದೃಷ್ಟಿ ಹೋಗ್ಬೇಕು ಅಂದ್ರೆ ಆರತಿ ಮಾಡ್ಬೇಕಲ್ವಾ? ನಮ್ಮನ್ನ ನೋಡಿ ದೃಷ್ಟಿ ಮಾಡೋರು ಇದಾರಾ? ಮೇಡ್ ಫಾರ್ ಈಚ್ ಅದರ್ ಅಂತ ಮೆಚೂರ್ ಮಾತ್ರ ಇರಲ್ಲ ಜೈ. ಎಕ್ಸ್ಕ್ಯೂಸ್ ಮೀ, ಮನೇಲಿ ಯಾರಿದ್ದೀರಾ? ಇವತ್ತಿಂದ ಹೊಸ ತರ ಇರ್ತೀನಿ ಅಂತ ಹೇಳಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳಲ್ಲ. ಬನ್ನಿ ಬನ್ನಿ. ಆರತಿ ಇಲ್ವಾ ಆಂಟಿ? ಮರ್ತು ಬಿಟ್ನಮ್ಮ, ಈಗ್ಲೇ ತರ್ತೀನಿರು. ನೀವಿರಿ ಆಂಟಿ. ನೀವು ತಗೊಂಡ್ ಬನ್ನಿ. ನೀನ್ ಹೇಳ್ದಾಗ ಏನು ಅನ್ಕೊಂಡಿದ್ದೆ, ನಿಜವಾಗ್ಲೂ ನಿತ್ಯಾಗೆ ಕೊಂಬಂದಿದೆ ಚಂದ್ರಿಕಾ. ಅವಳ್ಯಾಕಮ್ಮ, ನಿಮ್ಮ ಅತ್ತೆನೇ ತೆಗಿತಾಳ್ಬಿಡು. ನಂಗೆ ಅವರೇ ಮಾಡ್ಬೇಕು ಅಂತಿದೆ ಗ್ರಾನಿ. ಮನೆ ಸೊಸೆಗೆ ಮನೆ ಸೊಸೆನೆ ಆರತಿ ಎತ್ತಿದ್ರೆ ಚೆನ್ನಾಗಿರುತ್ತಲ್ಲಮ್ಮ. ಮನೆ ಮಗಳು ಮಾಡಿದ್ರೆ ಚೆನ್ನಾಗಿರಲ್ವಾ ಅಂಕಲ್? ಮೊದ್ಲೇ ಇಂಪಾರ್ಟೆನ್ಸ್ ಇಲ್ಲ ಅಂತ ಚಂದ್ರಿಕಾ ಆಂಟಿ ಪೌಡರ್ ಅಂಕಲ್ ಫೀಲ್ ಆಗ್ತಾರಲ್ವಾ? ಈ ತರ ಕೆಲ್ಸ ಹೇಳಿದ್ರೆ ಸ್ವಲ್ಪ ಪವರ್ ಕೊಟ್ಟಾಗ ಅನ್ಸುತ್ತೇನೋ. ಏನ್ ಚಿಕ್ಕಮ್ಮ, ಅಲ್ವಾ ಚಿಕ್ಕಪ್ಪ? ನಿನಗ್ ಬೇಕಾಗಿದ್ದು ಆರತಿ, ಯಾರು ಮಾಡಿದ್ರೇನು ನಿತ್ಯ? ಇಲ್ಲ ಜೈ, ಚಿಕ್ಕಮ್ಮ ಅಂದ್ರೆ ಈಕ್ವಲ್ ಟು ಮಾಮ್ ಅಲ್ವಾ? ಅದು ಅಲ್ದೆ ಆರತಿ ಮಾಡೋದೇ ದೃಷ್ಟಿ ಹೋಗಕ್ಕೆ. ನಮ್ಗೆ ದೃಷ್ಟಿ ಮಾಡೋರೆ ಆರತಿ ಮಾಡಿದ್ರೆ ಯಾವ ಸಮಸ್ಯೆ ಇರಲ್ವಲ್ಲ. ಏನು? ನಾನು ದೃಷ್ಟಿ ಹಾಕೋತರ ಅನಿಸ್ತೀನಾ? ಕೇಳಿದ್ರ ಅಜ್ಜಿ? ನೋಡ್ದ್ಯಾ ಅಣ್ಣ? ಇದೇನಾ ನೀವು ನಮಗ್ ಕೊಡೋ ಗೌರವ? ಓಹೋ, ಡೋಂಟ್ ಮೈಂಡ್ ಚಿಕ್ಕಮ್ಮ.
ಎಷ್ಟಾದ್ರೂ ನಿಮ್ ಡಾಟರ್ ಸ್ವಪ್ನ ಪ್ಲೇಸಿಗೆ ನಾನ್ ಬಂದಿದ್ದಲ್ವಾ, ಆ ನೋವು ನಿಮ್ಗೆ ಖಂಡಿತ ಇದ್ದೇ ಇರುತ್ತೆ. ಅದೇ ನೀವೇ ನನ್ಗೆ ಆರತಿ ಮಾಡಿದ್ರೆ ನಿಮ್ಗೆ ಯಾವ ನೋವು ಇಲ್ಲ ಅಂತ ನಾನು ಹ್ಯಾಪಿ ಆಗಿರ್ಬೋದು. ನಿತ್ಯ ಹೇಳ್ತಿರೋದು ಕರೆಕ್ಟ್ ಚಂದ್ರಿಕಾ. ನೀನ್ ಆರ್ತಿ ಎತ್ತಿದ್ರೆ ಚೆನ್ನಾಗಿರುತ್ತೆ. ನನ್ ಸೊಸೆ ಬಾಯ್ ಬಿಟ್ಟು ಕೇಳಿದ್ದಕ್ಕಾದ್ರೂ ನಿಮ್ ಮಗಳು ಅನ್ಕೊಂಡ್ ಮಾಡ್ಬೋದಲ್ಲ ಅದ್ಗೆ. ನಾನ್ ಮಾಡಲ್ಲ. ಮಾಡ್ಬೇಕು, ನೀವೇ ಮಾಡ್ಬೇಕು.